ಇವರು ಹೊಡಿ ಬಡ್ದು ಹೋಗಲಿ, ನನಗೂ ಕೆಲಸ ಮಾಡಿ ಮಾಡಿ ಸಾಕಾಯ್ತು. ನಾ ಹುಟ್ಟಿದ್ದೇ ಕೆಲಸ ಮಾಡೋಕ್ಕಲ್ಲ ಅಂತ ಕಾಣ್ತದೆ. ಮದುವೆ ಹೆಸರಿನಲ್ಲೇ ಆ ಥರದ್ದೊಂದಿದಾಯ್ತು. ಏನು ಮನೆಯಲ್ಲಿ ಒಂದು 18-20 ವರ್ಷ ತನಕ ಒಂದು ಗನಾಗಿದ್ದು ಬಂದಿದ್ನ ಅದೇ ಸರಿ. ಎಷ್ಟೇ ಕೆಲಸ ಮಾಡಿದ್ರು ನನಗೆ ಏನೊಂದು ಒಳ್ಳೆ ಮಾತೇನಿಲ್ಲ. ಇಲ್ಲಾದ್ರೆ ಹಾಗೆ ಹೇಳ್ತೀನಿ, ಕರ್ಕೊಬಾರ ಹಂಗಾರೆ ಇನ್ನೆಷ್ಟು ದಿವಸ ಇನ್ನೊಂದು 2-3 ತಿಂಗಳು ಬಿಟ್ಟು ಮತ್ತೆ ಹೋದ್ರು ಸಹಿ ಅಂಥೇಳಿ ಎಲ್ಲಿ ಹೇಳ್ದಾರೆ ಮಾತು ಕೇಳ್ತಾನೆ. ಅಲ್ಲಿ ಕೆಲಸ ಅದೆಯಂತೆ, ಕೆಲಸ ಮಾಡಿ ಸುಸ್ತಾಗ್ಯದಂತೆ, 2 ದಿವಸ ರೆಸ್ಟ್ ತಗೋ ಬರ್ಬೇಕಂತೆ. ಇಲ್ಲಿ ನಾ ಕೆಲಸ ಮಾಡೋದು ಕಾಣಲ್ಲ ಇವನಿಗೆ. ಹೆಂಡತಿ ಸಾಕಮಾಗಿ ಹೋಗ್ಯಾನೆ. ಅದೇ ಸಲಿಗೆ ಅವಳಿಗೆ. ಎಂತ ಆಗ್ಯದಪ್ಪ ಸುಸ್ತಾಗಕ್ಕೆ. ನಮ್ಮ ಅಕ್ಕ ಇನ್ನೂ ಒಬ್ಳು ಹಂಗಿದ್ದಾಳೆ. ಏನು ಓಡಾಡಬೇಕು, ಕೆಲಸ ಮಾಡಬೇಕು, ಮೈ ಕೈಯೆಲ್ಲ ಲಘು ಆಗ್ತದೆ ಅಂತದೆ. ಅದಕ್ಕೇನು ಇಷ್ಟು ದೊಡ್ಡ ಮನೆ ಕೆಲಸ ಆಗ್ಬೇಕು, ಏನು ಬೆಂಗಳೂರು ಪ್ಯಾಟೆಲ್ಲ ಅದೇ ಅಂತಾರೆ ಅಂತೀರು. ಕೈಗೊಂದು ಕಾಲಿಗೊಂದು ಜನ ಅದಾರೆ, ಹೇಳಿ ಇದು ಮಾಡೋದು ಸುಖ ಕೂತದಲ್ಲ. ಹಾಗಾಗಿ ಉಳ್ದವ್ರು ಕೆಲಸ ಮಾಡಲಿ ಅಂತ ಕಾಣ್ತದೆ. ಅದು ಈಗ ಮಾಡಬೇಕಿತ್ತು, ನಾನು ಹಾಗೆ ಗೊತ್ತಾಗ್ತಿತ್ತು. ಅಲ್ಲ ವಸಂತ, ಹಿಂಗೆ ಎಂತ ಆತೆ ಒಬ್ಳು ಮಾತಾಡ್ತಾ ನಿಂತ್ಕೊಂಡಿಯಲ್ಲ ಇಲ್ಲಿ. ನಾನು ಹಂಗಾರೆ ಈಗ ಕರಿತದೆ ನನ್ಗಳಿಗೆ ಕರಿತದೆ ಊಟಕ್ಕೆ ಅಂತ ಕಾಯ್ತಿದ್ದೀನಲ್ಲಿ. ಅದಕ್ಕೆಮ್ಮನೂ ಅಷ್ಟೇ ಪಾಪ ಕಾದು ಕೂತ್ಕೊಂಡಾರೆ. ನೀನು ನೋಡಿದ್ರೆ ಇಲ್ಲಿ ಒಬ್ಬಳೇ ಮಾತಾಡ್ತಾ ನಿಂತ್ಕೊಂಡೀಯ. ಕಾದು ಕೂತ್ಕೊಂಡು ಎಂತ ಮಾಡ್ತೀರಿ ಹೇಳಿ? ಇಲ್ಲಿ ಬೊಡ್ಡು ಬಳೆಯಕ್ಕೆ ನಾನೊಬ್ಳು ಇದ್ದೀನಲ್ಲ. ಅಲ್ಲ ನೀ ಹಂಗೆ ಹೇಳ್ತೀರಲ್ಲ, ಕಾದೆಲ್ಲ ಕತ್ಕೊಂಡಕ್ಕಂಚೀರು ಒಳಗೆ ಬರಬಾರ್ದಾ? ಬಂದೀಗ ಕೈ ಅಂತ ಪಾಪ ನೆಂಟಿ ಅದು ಎಷ್ಟೊತ್ತಿ ನೋಡಿದ್ರು ಕೆಲಸ ಮಾಡ್ತೀನಿ ಅಂತ ಗೊತ್ತಿರ್ತದೆ. ನಾನೇ ಬೇಡ ಅನ್ನೋದ. ನಾನಿಲ್ಲಿ ಒಂದು ನೀರುಳ್ಳಿ ಟೊಮೆಟೊ ಹಣ್ಣು ಕೊಚ್ಚಿ ಹುರಿತೀನಿ. ನೀರು ಗೀರು ಒಂಚೂರು ಇಡ್ರೆ ಡಬಲಿಗೆ ನೀರಿಟ್ಟು ಬಟ್ಲಿಡಿ, ಅಷ್ಟೊತ್ತಿಗೆ ಇದು ಬೇಯ್ತದೆ. ನಾನು ಅನ್ನ ಇಕ್ತಾ ಬರ್ತೀನಿ. ಅಲ್ಲ ಬೋರಿ ನೀರುಳ್ಳಿ ಟೊಮೆಟೊ ಹುರಿದ್ರೆ ಉಣ್ಣೋದು ಹೆಂಗೆ? ಮಟ್ಟ ಇಲ್ಲ, 1-2 ಮೊಟ್ಟೆನ ಅದಕ್ಕೆ ಸೇರಿಸಿದ್ರೆ ಆತಿತ್ತು ಮಾರುತಿ. ಹಾಗೆ ತಂದಿನಿ ಅಂತ ಹೇಳ್ದಂಗೆ ಆತಿತ್ತಪ್ಪ. ಮೊಟ್ಟೆ ಅದಾವೆ ನನಗೆ ಈಗ ಹುರಿಯೋಕ್ಕಾಗಲ್ಲ. ಆ ಕೈನೂ ಹೇಳಿದೆ, ನೀರುಳ್ಳಿ ಟೊಮೆಟೊ ಹುರಿ ಸಾಕು ಅಂದದೆ ನಿಮಗೆ. ನಾನಿಲ್ಲಿ ಬೊಡ್ಡು ಬಳಿಯೋಕೆ ಇದ್ದೀನಲ್ಲ, ಸೊಸೆನಲ್ಲಿ ಕಳಿಸ್ಕೊಂಡು ಕೂತ್ಕೊಂಡಿರೆ. ಹರ್ಕೊ ಬರೋಣ ಮಾಡೋಣ ಅನ್ನೋದಿಲ್ಲ. ಏನು ಎಷ್ಟು ವರ್ಷದಲ್ಲಿ ಅದು ಎಷ್ಟು ಸರಿ ತವ್ರ ಮನೆಗೆ ಹೋಗೋದು, ಎಷ್ಟು ದಿವಸ ಇರೋದು ನನಗಂತೂ ಒಂದು ಗೊತ್ತಾಗಲ್ಲಪ್ಪ. ಅವನಿಗೆ ಹೇಳ್ತಾನೆ ಏನು ಮನೇಲಿ ಇದ್ರದ್ದು ಕೆಲಸ ಮಾಡಿ ಸುಸ್ತಾಗ್ಯದೆ, 2 ದಿವಸ ಸುಧಾರಿಸ್ಕೊಂಡು ಬರಲಿ ಅಂತಾನೆ. ಏನು ಸುಸ್ತಾಗ್ಯದ ಏನು ನಂಗಂತೂ ಗೊತ್ತಿಲ್ಲ. ಇಲ್ಲಿ ನಾನೇ ನಮ್ಮನೆ ಬಡ್ ಬಳಿಯೋದು ನಿಮ್ಮ ಅಪ್ಪ ಮಗ ಕಾಣಲ್ಲ ನಿಮಗೆ. ಅದರಲ್ಲಿ ಅದು ಮಾಡೋದು ಮಾತ್ರ ಕಾಣ್ತದೆ. ವಸಂತ ಈ ಮಾರತಿ ಅಟ್ಲಾಗೆ ಹೇಳೋದು ನೋಡಿದ್ರೆ ಏನು ಹೋಗಿ ತಿಂಗ್ಳುಗಟ್ಟಲೆ ಅಲ್ಲಿ ಅದೇನೋ ಅನ್ನಬೇಕು. ಈ ಕೆಲಸ ಇಲ್ಲದೆ ಇರ್ತದೆ. ಅಷ್ಟು ದೊಡ್ಡ ಫಂಕ್ಷನ್ನ ಮನೆಯಲ್ಲಿ ಮಾಡಿದಾಗ ಮನೇಲಿ ಅವ್ರ ಮನೇಲಿ ಓಡಾಟ ಮಾಡೋಕ್ಕೆ ಯಾರದಾರೆ? ಅವನೇ ಈಗ ಹೇಳಿದ್ದು, ನಾನೇನು ನೀನು ಕರ್ಕೊಬಾ ಬಿಡು ಏನು ಹೇಳಲ್ಲ, ಒಂದು 4 ದಿವಸ ಇದ್ದೇ ಬರಲಿ ಬೇಕಾರೆ, ಇಲ್ಲಿಗೆ ಬಂದಮೇಲೆ ಅಲ್ಲಿದೆ ಎಂಟ ಕೂತ್ಕೋತದೆ ಅಂದ. ನಂಗೂ ಹೌದಾಗ ಕಾಣ್ತದೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಯ. ಈಗ ಎಂತ ಬಟ್ಲು ತೊಳೆದಿಟ್ಟು ನೀರು ಇಡ್ಬೇಕಾ? ಇಡೋದಾದ್ರೆ ನಾ ಇಡ್ತೀನಿ ಮಾರತ್ತೆ. ನಿಂಗಾದರೆ ಮೊಟ್ಟೆ ಹುರಿ, ಇಲ್ದಿದ್ರೆ ಬರೀ ನೀರು ಟೊಮೆಟೊನೇ ಹುರಿ, ಅದರಲ್ಲೇ ಉಣ್ಣಾನ. ಅವತ್ತಿಗೆ ಅವ್ರು ಪೇಟೆ ಬದಿ ಇದ್ದರು, ತರಂತೆಲ್ಲ ನಂಚಕ್ಕೆ ಇಟ್ಕೊಂಡು ತಿಂದರು. ಅವರು ಅಂತ ಇದ್ರಲ್ಲಿ ತಿಂತಾರೆ ಅಂತ ನೋಡಿದೆ. ನೋಡು ನಿಂಗೆ ಹೇಳ್ದಂಗೆ ಮಾಡು. ನಾನು ಕೆಲಸ ಮಾಡ್ತೀನಿ, ಅಕ್ಕಯ್ಯ ಹೋಗಳ ಜೊತೆ ನಾನು ಹೋಗ್ತೀನಿ. ಅಲ್ಲೊಂದು ವಾರ ಇದ್ದು ಬರ್ತೀನಿ. ನಂಗೆ ಆಗಲ್ಲ. ಏನು ಇವರಿಗೆ ಸಹ್ಯ ತಿರುಗಬೇಕು ಮಾಡಬೇಕು ಅನ್ನೋದ ನಂಗಿರಲ್ಲನ. ಹೋಗು, ಈಗ ಯಾರು ಬೇಡ ಅಂದರು ಹೇಳ. ಅಲ್ಲಿ ಹೋಗು, ಅಲ್ಲಿಂದ ಹಾಗೆ ಸಚಿನರ ಮನೆಗೆ ಹೋಗಿ 1 ವಾರ ಇರೋ, ಹಾಗೆ ಎಲ್ಲ ಇದ್ದು ಬಾ. ನೀ ಹೇಳ್ತೀಯಲ್ಲ, ಈಗ ಸಸಿ ಮನೆಗೆ ಹೋಗಿದ್ರಿಂದನೇ ಒಂಥರ ನಿಮ್ಮದಿಲ್ಲಿ ಇದ್ದಂಗೆ ಇರ್ಬೇಕು. ಅಕ್ಕ ತಂಗಿ ಇಬ್ಬರು ಇದ್ದೀರಿ, ಎಂತ ಬೇಕಾದ್ರೂ ಮಾಡ್ಕೊಬೋದು, ತಿನ್ಬೋದು, ಉಣ್ಬೋದು. ಈಗ ಸರಿ ಬಂತು ಅಂದರೆ ನೀ ಹೇಳ್ಬೇಕು, ಅದು ಮಾಡಬೇಕು, 108 ಇದಾದಂಗೆ ಆಗ್ತದೆ. ಈಗ ಅದೇನಾರು ರಗಳದ್ಯಾ? ನಿಂಗಿದ್ರ ಸುಖ ಗೊತ್ತಿಲ್ಲ. ಎಷ್ಟೋ ಜನ ಆತ್ದಿರು ಸಸ್ತಿಗಳು ಯಾವಾಗ ತವ್ರ ಮನೆಗೆ ಹೋಗ್ತಾರೆ ಅಂತ ಕಾಯ್ತಿರ್ತಾರೆ ಗೊತ್ತಾನೋ. ಒಂಥರ ನಾವು ಬಿಚ್ಚಳಾಗಿ ಮನೆ ಒಳಗೆ ಇರ್ಬೋದಲ್ಲ ಅಂತ. ನೀನು ನೋಡಿದ್ರು ಸೊಸೆ ತವ್ರ ಮನೆಗೆ ಹೋಗ್ಬೇಕಾರೆ ಬರಲಿ, ಅದು ನೀವು ಕರೀಲ್ಲ ಕರ್ಕೊಬರ್ಲ ಅನ್ನೋ ಶುರು ಮಾಡ್ತೀಯ. ಹೋಗಿ ಸುಮ್ಮನೆ ನಿಮ್ಮ ಕೆಲಸ ಅಂತ ಅದೇ ಹೋಗಿ ಹೋಗಿ ನನ್ನ ಕಿವಿಗೆ ಹೂ ಇಡಕ್ಕೆ ಬರ್ತೀರಿ ಅಲ್ಲ. ಹಾಗೆ ಹೇಳಿದ್ನೆಲ್ಲ ನಂಬ್ಕೊಂಡು ಕೂರ ಕಾಲ ಹೋಗಿದೆ, ಇದೇ ಸತ್ಯ ಅಂತ
ಸತ್ಯ ಅಂತ ನಂಬೆ ನನ್ನ ಈ ಥರಕ್ಕೆ ಮಾಡಿ ಇಟ್ಟಿರಲ್ಲ. ಇಲ್ಲೇ ಮಾರತಿ ಸಾಪ್ಸಿದ ಮಾತಾಡಿದ್ರೆ ಕಿವಿಗೆ ಹೂ ಹಿಡಿದು ಅದು ಇದು ಅಂತೇಳಿ ಮಾತಾಡ್ತೀಯ. ಘನಾಗಿ ಅಕ್ಕ ತಂಗಿ ಮಾತಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಇರಿ. ಸೊಸೆ ಮನೇಲಿಲ್ಲ, ತಡಾಗಿ ಬಂದಷ್ಟಕ್ಕೂ ನಿಂಗೆ ಒಳ್ಳೇದಯ್ಯ. ಈಗ ಎಲ್ಲ ಅಡಪಡ ಕೆಲಸ ಮಾಡ್ಕೊಡೋಕೆ ಗುಂಡದಾನೆ, ಮತ್ತೇನು ನೋಡೋಣ. ಹಾಂ, ಕೆಲಸ ಮಾಡ್ಕೊಡೋಕೆ ಗುಂಡದಾನೆ ಅಂದರೆ ಸುಮ್ಮನೆ ಮಾಡ್ತಾನವ. ಅವ್ನ ಹೊಟ್ಟಿಗೆ ಮತ್ತು ಮಾಡಿ ಹಾಕೋದು ಬೇಡ. ಆ ಕೆಲಸ ಮಾಡೋರು ಯಾರ? ನೀವು ಅಪ್ಪ ಮಗ ಮಾಡ್ತೀರನ? ಹೇಳ್ತೀರಿ ವಾಗೀಸ್ನ ಬತ್ತ ಎಷ್ಟು ಬದಲಾಗ್ಯಾನೆ ಗೊತ್ತಾ. ಹೋತಾನಲ್ಲ ಈಗ ಹಾಲು ಕೊಡೋಕ್ಕೆಲ್ಲ ಹೋತಾನ, ದುಡ್ಡು ಬಂದಿದ್ನಿ ಎಂತ ಮಾಡ್ತಾನೆ? ಕೂಡಿಡ್ತಾ ಇದ್ದಾನೆ, ಗಂಟು ಮಾಡಿಡ್ಬೇಕಲ್ಲ ಹೆಂಡ್ತಿಗೆ. ಬಾಕಿದ್ದೀನೆಲ್ಲ ಒಂದು ಸಾಮಾನು ತಗೋಬಾರ ಅಂದರೆ 10 ತನ್ನಂಗೆ ತತ್ತಿದ್ದ. ಈಗಿಲ್ಲಪ್ಪ, ಅದು ಎಂತಕ್ಕೆ ಇದು ಎಂತಕ್ಕೆ ಅಂತ ಕೇಳ್ತಾನೆ. ದುಡ್ಡೇನು ಸ್ವಲ್ಪ ಆಗ್ತದ ನಮ್ಮ ಅದಕ್ಕೆ ಅಂತಾನೆ. ಹಾಲಿನ ದುಡ್ಡು ಎಂತ ಮಾಡಿ ಕೇಳಿದ್ರೆ ಅವನ್ನೆಲ್ಲ ಪೂರ್ತಿ ಖಾಲಿ ಮಾಡ್ಕೊ ಕುತ್ಕೊಳಕ್ಕೆ ಆಗ್ತದನೋ ಅಂತಾನೆ. ಏನು ಅವನ ಇಚ್ಛೆಯಿಂದ ಮಾತಾಡೋದಂತ ಮಾಡಿರ, ಎಲ್ಲ ಅದರದ್ದೇ ಪಾಠ. ಖುಷಿ ಪಡ್ಬೇಕು, ನೀನು ಖುಷಿ ಪಡ್ಬೇಕು. ಮಗಗೆ ಜವಾಬ್ದಾರಿ ಬಂತಲ್ಲ ಇಷ್ಟು ಅಂತ. ಈಗ ನಮಗಂತೂ ಕಲ್ಸೋಕ್ಕಾಗಲ್ಲ, ಬಂದಳಾರು ಕಲಿಸ್ತಲ್ಲ, ಅದಕ್ಕೆ ಖುಷಿ ಪಡೋ. ಈಗ ನಿನ್ನ ಲೆಕ್ಕಾಚಾರ ಎಂತ ಮೊದಲಿನಂಗೆ ದಾಳದುಳಿ ಮಾಡಿ ಎಲ್ಲ ಹಾಳು ಮಾಡ್ಕೊಂಡು ಬಂದು ಕೂತು ಬಿಡ್ಬೇಕು ಅಂತನಾ? ನಾ ಹಂಗಂತ ಹೇಳ್ದನಾ? ಏನೋ ದುಡ್ಡು ಮಾಡೋದು ಕೂಡಿಡೋದು ಗಲಾಟಿಲಿ ನಮಗೆ ಬೇಕಾಗಿದ್ದನ್ನು ತಗೊಬರ್ಬೇಕಾ ಬಿಡ್ಬೇಕಾ ಅಂತ ಗೊತ್ತಾಗಲ್ಲ ಏನಿಗೆ. ಹೋಗಲಿ ಬಿಡು ಮಾರತಿ ವಸಂತ, ಅದನ್ನೇ ಒಂದು ಕಡ್ಡಿ ತಗೊಂಡು ಗುಡ್ಡ ಮಾಡಿದ್ರೆ ಅಂದಂಗೆ ಆ ಥರ ಮಾಡಬೇಡ. ನಿಂಗೆ ಎಂತೆಂಥ ಸಾಮಾನು ಬೇಕು ಎಲ್ಲ ನಾಳೆ ಒಂದು ಚೀಟಿ ಬರೆದಿಡು, ತಗೊಂಡೋಗುವ. ನಾನು ತತ್ತೀನಿ, ಅಷ್ಟು ತಂದು ಹಾಕ್ತೀನಿ. ಸಾಮಾನ್ಯನ ಪ್ರಶ್ನೆ ಅಲ್ಲ ಮಾರ್ರ. ಎಷ್ಟು ಹೇಳಿದ್ರು ಹೇಳ್ಬೇಕಾರೆ ತಂದು ಹಾಕಮ್ಮ. ಈಗ ಏಕದಮ್ಮ ಸ್ವಲ್ಪ ನೋಡಿ ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂತ ನನ್ನ ಹತ್ರನೇ ಹೇಳಕ್ಕೆ ಶುರು ಮಾಡಿದ್ನಲ್ಲ. ಹಂಗಾಗಿ ಮುಂಚೆಗೆ ಒಂಥರ ಬೇಜಾರಾದಂಗೆ ಆಯ್ತು. ಅವನೇ ತಿಳಿದು ತರಬೇಕು ದೊಡ್ಡ ಮಾತೆ ಮನೆಯಲ್ಲಿ ಎಂತ. ಈಗ ಬಾಯಿ ಚಪ್ಪೆ ಆಗಲ್ಲ ಇದನ್ನೆಲ್ಲ ಉಂಡು ಅಂಥೇಳಿ ನಾವು ಅದನ್ನು ತಲೆ ಒಳಗೆ ಇಟ್ಕೊಂಡ್ಲ. ಅಲ್ಲ, ಸಾಮಾನ್ಯನ ಪ್ರಶ್ನೆ ಅಲ್ಲ ಅಂತೀಯ, ಮತ್ತು ಅದನ್ನೇ ಹೇಳ್ತೀಯ. ಹೇಳು ತೆಗಿ. ಇವತ್ತಿಗೆ ನೀರಲ್ಲಿ ಟೊಮೆಟೊ ಹುರಿಯೋದಾದ್ರೆ ಅದನ್ನೇ ಹುರಿ, ಅದರಲ್ಲೇ ಉಣ್ಣನ. ನಾಳೆಗೆ ಮಾತ್ರ ಹೇಳಿನಲ್ಲ, ಸಾಮಾನು ಎಂತೆಂತ ಬೇಕೋ ಎಲ್ಲ ಒಂದು ಪಟ್ಟಿ ಮಾಡಿಡು, ತಂದು ಕೊಡೋ ಕೆಲಸ ನಂದು. ನೀನು ಅವನ ಹತ್ರ ಕೇಳೋಕೆ ಹೋಗ್ಲು ಬೇಡ, ಹಿಂಗೆ ಕೇಳಿ ಅವ್ನು ಕೊಡ್ಲ ಅಂತ ಇದು ಮಾಡ್ಕೊಳೋದು ಬೇಡ. ಅಲ್ಲ, ನೀವು ಹೇಳ್ತೀರಲ್ಲ ಏನು ಸ್ವಲ್ಪ ದುಡ್ಡನ್ರಿ, ಆ ದುಡ್ಡೆಲ್ಲ ಮಾಡೋದೆ ಅಂತ ಹಂಗಾರೆ ಮಾಡೋದೆ ಅಂತ ನೋಡೋಣ ಹೇಳಿ. ಎಂತ ಸ್ವಲ್ಪ ದೊಡ್ಡನ ಅಂತೀಯಲ್ಲ? ಏನು ದನ ಮೊದಲು ಕೊಟ್ಟಷ್ಟು ಹಾಲು ಕೊಡ್ತಾ ಇದೆಯಾ? ಹಾಲು ಪೋಟ್ ಕಮ್ಮಿ ಆಗಿದೆ. ಅದನ್ನು ದಿವಸ ಸೊಸೆ ಪರ ಮಾತಾಡೋಕೆ ನಿಲ್ತಿದ್ರೆ ಈಗ ಮಗನ ಪರ ಮಾತಾಡೋಕೆ ನಿಂತೀರಾ? ಅಂತೂ ಇಂತೂ ನಾನು ಏನು ಮಾಡಿದ್ರು ಏನು ಬಿಟ್ಟರು ನಿಮ್ಮ ಕಣ್ಣು ದೃಷ್ಟಿಲಿ ನಾನು ಕೆಲಸ ಮಾಡೀನಿ ಅಂತ ನಿಮ್ಗೆ ಎಂದಿಗೂ ಅನಿಸಲ್ಲ. ನೀವು ಹೋಗಿ ಮರ ಎಲ್ಲ ನಾನೇ ಮಾಡ್ಕಿದ್ದೀನಿ. ಒಂಚೂರು ಹೊತ್ತುಣ್ಕೆ ಮಲಗದ ಹೊತ್ತುಣ್ಕೆ ಹೇಳೋಕ್ಕಾರು ಆಗ್ತದೆ. ಆಕೈ ಪಾಪ ಹಸು ಆತೇನು. ನೀವು ಹೋಗಿ, ನಾನು ಮಾಡೋ ಕೆಲಸ ಎಲ್ಲ ಮಾಡ್ಕಿದ್ದೀನಿ.